ಆಲ್ಮೋಸ್ಟು 500 रुपीज़ ऑर्डर ತೊಗೊಂಡ್ಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟ್. नेक्स्ट टाइम पेनल्टी पड़ेगा देखो आपको. ऐसा क्यों करते हो, बुला कर हमको. सॉरी किसको चाहिए, 4 किलोमीटर आया, अकाउंट पेट्रोल के फ्री में आता है, हमको 1 रुपये भी नहीं देता. ಈ ರ್ಯಾಪಿಡೋ ಪ್ರಕಾರ ಎಲ್ಲಿದೆ ಗೊತ್ತಿಲ್ಲ, ಕಸ್ಟಮರ್ ಪ್ರಕಾರ ನೋಡೋಣ ಏನಾಗುತ್ತೆ. ಆಗಲ್ಲ ಮೇಡಮ್, ಏನು ಇವ್ರು ಈ ಥರ ಆರ್ಡ್ರ್ ಮಾಡಿದರೆ ಅಲ್ಲಿ ಒಂದು ಟೈಮಲ್ಲಿ ಇಲ್ಲಿ ಕುತ್ಕೊಂಡು ಬಿಡ್ತಿದ್ದು. ಜೈ ಆಂಜನೇಯ. ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಬೆಳಗ್ಗೆ 7:13 ಆಗಿದೆ, ಆಲ್ಮೋಸ್ಟು ಬೇಗನೆ ಲಗ್ನ ಆಗಿದೆ. ಬೀಳ್ತಾಯಿತ್ತು, ರ್ಯಾಪಿಡೋ ಒಂದೇ ಓಪನ್ ಮಾಡ್ಕೊಂಡು ಸದ್ಯಕ್ಕೆ ಯಾವುದಾದ್ರು ಎಲ್ಲಾದರೂ ಬೀಳುತ್ತೇನೆ ಅಂದ್ಕೊಂಡು ನೋಡೋಣ ಎಲ್ಲೆಲ್ಲಿ ಓಡಿಸ್ತಾನೆ ಏನೇನು. ಓಲಾ ಒಂದು ಓಪನ್ ಮಾಡ್ಕೊಂಡು ಬಿಡೋಣ ಇರಿ ಗೈಸ್. ಓಲಾ ಒಂದು ನಾಯ್ಸ್. ಏನು ಸಮಾಚಾರ ನಾಯಿಗಳ್ದು? ನಮ್ಮ ಏರಿಯಾದಲ್ಲಿ ಟರ್ನಿಂಗಲ್ಲಿ ನಾಯಿಗಳು ಸಿಕ್ಕಾಪಟ್ಟೆ ಕೂತ್ಕೊಂಡು ಬಿಡ್ತವೆ. ನೈಟ್ ಆದರೂ ಸರಿ, ಡೇ ಆದರೂ ಸರಿ. ಯಾವಾಗಲೂ ನೈಟಲ್ಲಿ ಬಂದರೆ ಸಾಕು, ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಒಂದು 10 ಗಂಟೆ ಮೇಲೆ ಬಂದರೆ ಬೆಳಗ್ಗೆ ಆದರೆ ಸುಮ್ಮನೆ ಆಗಿಬಿಡ್ತವೆ. ನೋಡೋಣ ಇವತ್ತು ಎಷ್ಟು ಟರ್ನಿಂಗ್ಸ್ ಆಗುತ್ತೆ. ಗಾಡೀಲಿ ನಿನ್ನೆ ಪೆಟ್ರೋಲ್ ಹಾಕಿದ್ದೀನಿ, ಒಂದು 500 ಚಿಲ್ಲರೆದು. 500 ಪ್ಲಸ್ಸು ಒಂದು 70 ಪ್ಲಸ್ 150 ರೂಪಾಯಿ ಪೆಟ್ರೋಲ್ ಹಾಕಿಬಿಟ್ಟಿದ್ದೀನಿ. ಕಾಸು ಬಂದಂಗೆ ಇದ್ರೂ ಬರೀ ಶೆಲ್ಲಲ್ಲೇ ಸಿಗ್ತಾಯಿತ್ತಲ್ಲ. ಎಚ್ ಪಿ ಅಂತ ಎಚ್ ಪಿಯಲ್ಲಿ ಹಾಕೋಲ್ಲ. ಭಾರತ್ ಪೆಟ್ರೋಲ್ ಬಂಕು, ಇಂಡಿಯನ್ ಪೆಟ್ರೋಲ್ ಬಂಕಲ್ಲೇ ಜಾಸ್ತಿ ಹಾಕೊಳ್ಳೋದು ನಾನು. ಅದು ಬಿಟ್ಟರೆ ಶೆಲ್ಲಲ್ಲಿ ನಿನ್ನೆ ಸಿಗಲಿಲ್ಲ ಅಂತ ಅಂದ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೆ. ನೋಡೋಣ ಇವಾಗ ಅಲ್ಲಿ ಬೀಳುತ್ತೆ ಅಂತ ಸಿಗ್ತೀನಿ. ಇದು ಮೊದಲನೇ ಪಿಕಪ್ ಹತ್ರ ಬಂದುಬಿಟ್ಟಿದ್ದೀನಿ. ಇವ್ರೇನು ಅನ್ಕೋತೀನಿ, ನಿಮ್ದೇನಾ? ಹಾಂ, 6570ನಾ? ಬಣ್ಣಿಗೆ ಇದು ಡ್ರಾಪ್ ಇಲ್ಲಪ್ಪ ಅಂದರೆ 7 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಇಲ್ಲಿ ಇದು ಶೆಲ್ಲು ಬ್ರಿಗೇಡು ಮೇನ್ ಗೇಟ್ ದೊಡ್ಡದು ಐತಲ್ಲ, ಓರೆಂಡ್ ಮಾಲ್ ಹತ್ರ, ಅಲ್ಲಿಗೆ ಡ್ರಾಪು. ಡೆಡ್ ಎಂಡಾ? ಹಾಂ, ಯಾವ ಕಡೆ ಬಿಡ್ತಾರಪ್ಪ ಎಕ್ಸಿಟ್ ಯಾವ ಕಡೆ ಇರುತ್ತೆ ಮತ್ತು ನಮಗೆ ಹೆಂಗೆ ಗೊತ್ತಾಗಬೇಕು. ಡೆಡ್ ಎಂಡ್ ಎಕ್ಸಿಟ್ ಅಂತೆ ಇಲ್ಲ ಇನ್ನೂ ಅಂತಾರ. ಯಪ್ಪ ಅಮ್ಮ ತಾಯಿ, ಅಲ್ಲೇ ಬಿಟ್ಟಿದ್ರೆ ಆಗ್ತಿತ್ತಲ್ಲ. ಯಾವ ಅಂತೀನಿ ಮೇಡಮ್. 70 ರೂಪೀಸ್. ಹ್ಯಾಪಿ ವೆಲೆಂಟ್ಸ್ ಡೇ ಮೇಡಮ್. 70 ಇದೇ ಸ್ಕ್ಯಾನರ್ ಕೊಟ್ಬಿಡೋಣ ಇರಿ ಗೈಸ್. ಎಕ್ಸಿಟ್ಗೆ ಇದರ ಹಿಂಗ ಎಕ್ಸಿಟ್ಟು ಏನು ಮೇಡಮ್? ನಾ ಅಲ್ಲಿ ಹೋಗ್ಬೇಕಿತ್ತಲ್ಲ, ಅಲ್ಲೇ ಹೋಗ್ತಿದ್ನಲ್ಲ. ಮತ್ತೆ ಉಧರಿ ಜಾತ ತಾನ, ಉಧರಿ छोड़ दिया था तो मैडम उधर नहीं अलाउ करते ना अभी तक। नहीं, फिर से इधर से आए ना. 70 ಓಕೆ ಬನ್ನಿ ಗೈಸು. ಆಯಿತು, 70 ರೂಪಾಯಿ ಮೊದಲನೇದು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ ಗೈಸ್, ಸಿಗ್ತೀನಿ. ಎಕ್ಸಿಟ್ ಹೋಗೋಣ. ಅಣ್ಣ ಈ ಥರ ಮಾಡಿದ್ರೆ ಹೆಂಗೆ? ಇರೋ ಕಾಲ್ ಕಟ್ ಮಾಡ್ತೀನಿ. ಇಲ್ಲ 20 ರೂಪಾಯಿ ಇಲ್ಲ ಅಣ್ಣ, ನಾನು ಹೇಳ್ತಾ ಇರೋದು ಇದ್ರದ್ದು ಪಾರ್ಸಲ್ ಇದೆಯಲ್ಲ. ನನ್ನ ಸ್ಕೂಟಿ ಆದರೆ ಹೋಯ್ತಿದ್ದೆ. ಎಷ್ಟಿರೋದು ಕವರು? ಐಸ್ ಅದು? ಬೇಡಣ್ಣ, ನಮ್ದೆಲ್ಲ ಒದ್ದಿನ ಆಗಿಬಿಡುತ್ತೆ ಹಾಗಾದ್ರೆ. ಬಿಡ್ರಿ ಬೇಡಣ್ಣ, ಕ್ಯಾನ್ಸಲ್ ಮಾಡಿಬಿಡಿ ಅಣ್ಣ ಪ್ಲೀಸು. ಐಸ್ ಇದೆಯಲ್ಲ ಎಲ್ಲ ಇದನ್ನೇ ಆಗಿಬಿಡುತ್ತೆ. ಅದು ಕೋಲ್ಡ್ ಹಾಸ್ಪಿಟಲ್ ತಾನೇ ಇದು? ಹಾಸ್ಪಿಟಲ್ ಅಲ್ಲ, ಮಾಲ್ ಆಪರೇಷನಾ? ಆ ದರಿದ್ರ ಮಾಲ್ಗ ಅವ್ರು ಬರೋಕ್ಕೆ ಬೋಳಿ ಮಕ್ಕಳು ಅರ್ಧ ಗಂಟೆ 1 ಅವರ್ ಮಾಡ್ತಾರೆ ಕೆಳಗೆ. ಗೊತ್ತು ಅಣ್ಣ, ನಾನು ಡೆಲಿವರಿ ಕೇಳಿದೆ ಇದನ್ನೇ ಮಾಡೋದು. ಪ್ಲೀಸ್ ದಯವಿಟ್ಟು ಕ್ಯಾನ್ಸಲ್ ಮಾಡಿಬಿಡಿ ಅಣ್ಣ. ಫುಲ್ ನೋಡಿ ನಿಮ್ಮ ಸೀಟೇ ಐಸ್ ಥರ ಆಗ್ತೈತೆ. ಇನ್ನು ನಾನು ತೊಡೆ ಮೇಲೆ ಇಟ್ಕೊಂಡ್ರೆ ನನ್ನ ತೊಡೆ ಈ ಕೋಲ್ಡಲ್ಲಿ ಈ ಚಳಿಗೆ ಹೋಗೇ ಬಿಡುತ್ತೆ. ಬನ್ನಿ ಆಯ್ತಾನ? ನಾನು ಯಾರು ಫೋನು ಹಿಡ್ದೇ ಇಲ್ವಲ್ಲ, ಮಾತಾಡ್ತಾ ಇಲ್ವಲ್ಲ ಅನ್ಕೊಂಡು ನಾನು ಬ್ಲೂಟೂತ್ ಹಾಕೊಂಡು ಬಿಟ್ಟು ಮಾತಾಡ್ತಿದ್ರೇನು. ಇರಿಗೆ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಿ ADC ಹತ್ರ, ಟ್ರಪಲ್ಸ್ ಹತ್ರ ಒಂದು ಆಕಾಶ, ಎಲ್ಲಿ ಹೊರಡೆ ಮಾಲ್ ಮುಂದ್ಗಡೆಯಿಂದ ಡ್ರಾಪು ಮಾಡಿ ಮತ್ತೆ ಎಲ್ಲಿ ಒಂದು ಟೈಮಲ್ಲಿ ಇದನ್ನು ಮಾಡ್ತಿದ್ದೆ. ಈ ಟೈಮಲ್ಲಿ ಸರ್ 60 ಕ್ಯಾಶ್ ಆನ್ಲೈನೇ ಸರ್? ಹ್ಞೂ, ಹೆಲ್ಮೆಟ್ ಕೊಡಿ. ನೋಡಿ 60
ಕಂಪ್ಲೀಟ್ ಮಾಡಬೇಕು ಬೇರೆ ಇದು 60 ಹಾಂ 130 ರೂಪಾಯಿ ಆಯ್ತು ಗೈಸು. ಆಗಿದೆ ಓಕೆ. ಹ್ಯಾಪಿ ವೆಲ್ನೆಸ್ ಡೇ ಸರ್. ಬನ್ನಿಗೆ ಇದು ಎಲ್ಲರಿಗೂ ಈ ಥರ ಹೇಳ್ತಾ ಇರಬೇಕು. ಇವಾಗ ಇಲ್ಲೇ ಯಾರಾದರೂ ಹುಡುಗರು ಇದ್ದಾರೆ, ನಮ್ಮ ಹುಡುಗರು ನೋಡೋಣ. ಓ ನಮ್ಮ ಮಣ್ಣು ಒಬ್ಬಿದ್ದಾನೆ, ಮಾತಾಡ್ಸ್ಕೊಂಡು ಹೋಗ್ಬಿಡೋಣ. ಮಣ್ಣು 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 ನಿನ್ನ ಮಣ್ಣು ಮಣ್ಣು ಭಾಯ್ ಇದ್ದಾನೆ, ಏನು ಬಗ್ಗೆ ಬಂದುಬಿಟ್ಟವನೆ. ಅಣ್ಣ ಬಾಂಡ್ ಕೀ ದೋಸ್ರಿ ಒಂದು ಟೈಮಲ್ಲಿ ಸುಗಿ ಮಾಡ್ಬೇಕಾರೆ ಇಲ್ಲಿ ಕುತ್ಕೋತಾ ಇದ್ವಿ ಗೈಸ್. ಇವಾಗ ಅಣ್ಣ ಬಾಂಡವ್ರು ಕುತ್ಕೊಂಡವ್ರೆ. ಪ್ರೇಮಿಗಳ ದಿನಾಚರಣೆ ಅಣ್ಣಕ್ಕೆ ಬರ್ತಾಯಿಲ್ಲ ಇರೋ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು ಲವರ್ಸ್ ಇಲ್ದಾರ ಸಿಂಗಲ್ಸ್ಗಳಿಗೆ. ಮತ್ತೆ ಮಗ ಸಮಾಚಾರ ಆರಾಮ? ಏನಿಲ್ಲ ನೋಡಪ್ಪ, ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ ಜಾಲಿ ಜಾಲಿ. ಒಂದು ಟೈಮಲ್ಲಿ ಇಲ್ಲಿ ಕುತ್ಕೊಂಡು ಬಿಡ್ತಿದ್ದು. ಹಾಂ ಇಲ್ಲ ಡ್ರಾಪ್ ಕೊಟ್ಟೆ ಅದಕ್ಕೆ. ಮತ್ತಿನ್ನೇನು ಸಮಾಚಾರ? ಯಾವ್ದು ಮಾಡ್ತಿದ್ಯಾ? ಸ್ವಿಗ್ಗಿನ ಝೊಮ್ಯಾಟೋನ? ಅದೇ ಗಾಡಿ ನೋಡಿದೆ ಅದಕ್ಕೆ ಬಂದೆ. ಇಲ್ಲೇ ನೋಡಿ ಕುತ್ಕೊಂಡು ಬಿಟ್ಟವನಲ್ಲ ಅಂತ ನಾ ಬಂಡು ಫುಲ್ ಏನು ಗಡ್ಡ ಗಿಡ್ಡ ಬಿಟ್ಕೊಂಡು ನಕ್ಕಂಡು ಮದುವೆ ಮಾಡ್ಕೊಂಡೆ ಹಿಂಗೆ ನೋಡಿ ಗೈಸ್. ಇವನಿಗೆ ಎಲ್ಲ ಕಡೆ ಎಲ್ಲೆಲ್ಲೋ ಮಚ್ಚಿರ್ತೀವಿ ನೋಡಿ, ಮೂಗಿನ ಮೇಲೇ ಮಚ್ಚ ಇಟ್ಕೊಂಡು ಬಿಟ್ಟವನೆ. ಯಾರು ದೃಷ್ಟಿ ಆಗ್ಬಾರ್ದಂತ. ಓಹೋ ಪ್ರೇಮಿಗಳ ದಿನಾಚರಣೆ ಹುಡುಗಿ ಜೊತೆ ಮಾತಾಡ್ತಾನೆ ಜಾಲಿಯಾಗಿ. ಒಟ್ಟು ಸುಮ್ಮನೆ ಅಲ್ಲಿ ಕಾಣ್ತಲ್ಲ ಹೆಸರು, ನನಗೆ ನನ್ನ ಹೆಸರು ನೋಡ್ದಲ್ಲ. ಓ ಫ್ರೆಂಡ್ ಅನ್ಕೊಂಡೆ. ಈ ಥರ ಮಾಡ್ತಾಯಿದ್ರೆ ಹೆಂಗೋ? ಫ್ರೆಂಡ್ನ ಲವರ್ ಮಾಡ್ಕೊಳ್ರು ಬೇಗ. ಲವರ್ನ ಫ್ರೆಂಡ್ ಮಾಡ್ಕೊಳ್ಳಿ. ಹಾಂ ಅವಾಗ ಚೆನ್ನಾಗಿರುತ್ತೆ. ಇನ್ನೇನು ಸಮಾಚಾರ? ಬಾ ಟೀ ಕುಡಿಯೋಣ ಬಾ. ಬನ್ನಿಗೆ ಟೀ ಕುಡಿ ಸಿಗ್ತೀನಿ. ಓಕೆ ಇದು ಕಸ್ಟಮರ್ಗಳು ನಮ್ಮ ಅಮಿತನ ಥರ ಆಗಿಬಿಟ್ಟವ್ರೆ. ಆ ಬಡ್ಡಿ ಮಗನು 5 ನಿಮಿಷ ಅಂತ ಹೇಳಿದ್ರೆ 2 ಅವರ್ ಬಿಟ್ಟು ಬರ್ತಾನೆ, 10 ನಿಮಿಷ ಹೇಳಿದ್ರೆ 4-5 ಅವರ್ ಬಿಟ್ಟು ಬರ್ತಾನೆ. ಕಸ್ಟಮರ್ ಆಲ್ಮೋಸ್ಟ್ 1 ನಿಮಿಷ ಅಂತ ಹೇಳ್ಬಿಟ್ಟು 5-10 ನಿಮಿಷ ಆಯಿತು ವೇಟ್ ಮಾಡಿಸ್ತವ್ರೆ. ಇನ್ನೂ ಬರ್ತಾನವ್ರು. 2 ಸಲ ಕಾಲ್ ಮಾಡಿದೆ. ಇವಾಗ ಸ್ಟೆಪ್ಸ್ ಇಳಿತಾವ್ರಂತೆ. ಎಲ್ಲಿ ನೆಲಮಂಗ್ಲಕ್ಕೆ ಬಿದ್ದುಬಿಟ್ಟೈತೆ. ನಿದ್ದೆ ಬರ್ತೈತೆ. ಎಲ್ಲೋ ಏನು ಕೆಲಸ ಮಾಡೋದು ಏನೊಂದು ಅರ್ಥ ಆಗ್ತಾಯಿಲ್ಲ ಗೈಸ್. ಈ ಥರ ಆದರೆ ಹೆಂಗೆ ನಮ್ಮ ಜೀವನ? ಎಲ್ಲಿಯಪ್ಪ ಇದ್ದೀನಿ ಅಂದರೆ ನಾನು ಇವಾಗ ಇದು ಕಂಠೀರವ ಸ್ಟೇಡಿಯಮ್ ಇದೆಯಲ್ಲ ಅಲ್ಲಿದ್ದೀನಿ ಇವಾಗ. ನೆಲಮಂಗ್ಲ ಅಂದರೆ ಐಕಿಯ ಮಾದಾವರ ಮಾಕಳಿ ನೆಲಮಂಗ್ಲ 10 ಕಿಲೋಮೀಟ್ರ್ ಆಗುತ್ತೆ. ಬರೀ 10 ಕಿಲೋಮೀಟ್ರ್ ಡ್ರಾಪ್ ಅಂತ ತೋರಿಸ್ತೈತೆ. ಎಲ್ಲ ಅಲ್ಲಿ ಅಕ್ಕಪಕ್ಕ ಇರ್ಬೇಕನ್ಸುತ್ತೆ ಮಾಕಳಿ ಮುಂದೆ. ನನ್ನ ಪ್ರಕಾರ ನಿಮ್ಮ ಪ್ರಕಾರ ಏನಂತ ಗೊತ್ತಿಲ್ಲ. ಈ ರ್ಯಾಪಿಡೋ ಪ್ರಕಾರ ಎಲ್ಲಿದೆ ಅಂತ ಗೊತ್ತಿಲ್ಲ. ಕಸ್ಟಮರ್ ಪ್ರಕಾರ ನೋಡೋಣ ಏನಾಗುತ್ತೆ. ಏನು ಸ್ಟೆಪ್ಸ್ ಇಳಿಯೋಕ್ಕೆ ಇಷ್ಟೊತ್ತು ಬೇಕಾ ಕಸ್ಟಮರ್ಗೆ? ಯಪ್ಪ ದೇವ್ರೆ ಇನ್ನೂ ಬರ್ತಾನೆ ಇಲ್ಲ ನೋಡಿ ಗೈಸ್. ಸ್ಟೆಪ್ಸ್ ಇಳಿತಾವ್ರೆ ಅಂತಂದ್ರೆ ಇನ್ನೇನು 3-4 ಸರಿ ಕಾಲ್ ಮಾಡೋಣ. ಹೆಂಗೆ ಬೇಗ ಬರೋದು ಇಲ್ಲ ಗೈಸ್ ಕಸ್ಟಮರ್ಸು. ಯಾಕೆ ಹಿಂಗೆ ಮಾಡ್ತಾರೆ? ಫುಡ್ ಡೆಲಿವರಿ ಆದರೆ ಮಾಡಬೇಕಾದ್ರೆ ಆ ರೆಸ್ಟೋರೆಂಟಲ್ಲಿ ಪ್ರಾಬ್ಲಮ್ಸು. ಇಲ್ಲಿ ನೋಡಿದ್ರೆ ಈ ಕಸ್ಟಮರ್ಗಳು ಬೇಗ ಬರೋಲ್ಲ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಕೊಂಡು ಹೋಗ್ಬೇಕು. ಇಲ್ಲ ರೆಡಿ ಆದಮೇಲೆ ಫುಲ್ ರೆಡಿ ಆದಮೇಲೆ 2 ನಿಮಿಷ 3 ನಿಮಿಷದಲ್ಲಿ ಬಂದುಬಿಡ್ತಾರೆ ಬೈಕ್ ಟ್ಯಾಕ್ಸಿಯವರು ರೈಡರ್ಸು. ಇವ್ರು ನೋಡಿದ್ರೆ ಈ ಥರ ವೇಟ್ ಮಾಡಿಸ್ತಾರಪ್ಪ ನಮಗೆ. ಯಾಕೆ ಹಿಂಗೆ? ನಿಮಗೂ ಹಿಂಗೇನಾ? ನನಗಷ್ಟೇ ಹಿಂಗೇನಾ? ಎಲ್ಲಿ ನೋಡಿದ್ರಲ್ಲೂ ಸುಭಾಷ ವೇಟ್ ಮಾಡಿಸ್ತಾರಪ್ಪ. ಯಾರ್ದು? ಹೌದು ನಿಮ್ದಾ? ಅವ್ರು ಬರ್ತಾವ್ರೆ ಈ ಲೊಕೇಶನ್ ಹಾಕಿಬಿಟ್ಟು. ನಿಮ್ದಾ? ಒ ಟಿ ಪಿ ಹೇಳಿ ಮೇಡಮ್. ಇನ್ನೊಮ್ಮೆ 3906. ಬನ್ನಿ ಗೈಸ್ ಇವಾಗ ಬಂದರು. ಮಾದಾವರ ಮುಂದೆ 11 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಹೋಗೋಣ ಮಾದಾವರ ಮುಂದೆ. ಗೈಸ್ ಬ್ರಿಡ್ಜ್ ಮೇಲ್ಗಡೆ ಟಿ ದಾಸರಹಳ್ಳಿ ಹತ್ರನೂ ಇಲ್ಲ ಇನ್ನೂ. ನಾನು ಎಲ್ಲಿ ಜಾಳಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇಷ್ಟೊಂದು ಜಾಮ್ ಆಗಿಬಿಟ್ಟೈತೆ ಬ್ರಿಡ್ಜ್ ಮೇಲ್ಗಡೆ. ಯಾಕೆ ಹಿಂಗಾಗಿದೆ? ಮುಂದೆ ಏನೋ ಲಾರಿ ಸ್ಟಾಪ್ ಆಗಿದೆ ಏನಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಜಾಮು ನಿಂತ್ಕೊಂಡು ಬಿಟ್ಟವೆ ಮುಂದೆ ಗಾಡಿಗಳು. ಮೂವಿಂಗ್ ಎಲ್ಲ ಚೂರು ಸ್ಲೋ ಆಗಿ ಮೂವಿಂಗ್ ಐತೆ. ಅಷ್ಟೇ ಕೆಳಗಡೆ ಸಿಗ್ನಲ್ಗಳು ಇರಿದೆ ಅಂತ ನಾನು ಮೇಲ್ಗಡೆ ಬಂದರೆ ಮೇಲ್ಗಡೆ ಇದೇ ತಲೆ ನೋಡಿ ಗೈಸ್. ಏನು ಮಾಡ್ತೀರಾ? ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಆಗಲ್ಲ ಮೇಡಮ್. ಏನು ಇವ್ರು ಈ ಥರ ಆರ್ಡ್ರ್ ಮಾಡಿದರೆ ಹೆಂಗೆ ತೊಗೊಂಡೋಗೋದು ಮೇಡಮ್? ಅದು ಸ್ಕೂಟಿ ಇದ್ದರೆ ತೊಗೊಂಡೋಗ್ತಿದ್ದೆ. ಇದಾಗಲ್ಲ ಮೇಡಮ್ ತೊಗೊಂಡೋಗೋಕ್ಕೆ. ಈ ಥರ ಐಟಮ್ನ ಕೊಟ್ಬಿಟ್ರೆ ಹೆಂಗೆ ತೊಗೊಂಡೋಗೋದು ಗೈಸ್? ಇದ್ಯಾ ಮಾರ್ತಳಿ ತೊಗೊಂಡಿದ್ದೀನಿ ಒಂದು. ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಂಡು ಹೋಗೋದು.
ಹೋಗಲ್ಲ ಮೇಡಮ್, ಕ್ಯಾನ್ಸಲ್ ಮಾಡಿಸಿ. ಸುಮ್ಮನೆ ನಮಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಸ್ಕೂಟಿ ಇದ್ದರೆ ಪರವಾಗಿಲ್ಲ, ಮುಂದೆ ಇಟ್ಕೊಂಡು ಒಯ್ಬೋದು. ಈ ಥರ ತೊಗೊಂಡು ಹೋಗ್ಬಿಟ್ರೆ ಕ್ಯಾನ್ಸಲ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅವರು. ನಮಗೇನು ಮಾರ್ತಳಿಗೆ ಬಿದ್ದುಬಿಟ್ಟೈತೆ ಗೈಸು. ಮಾರ್ತಳಿಗೆ ಹೋಗೋಣ, ಏನಂತೀರ? ಇದು ಯಾವುದಾದ್ರು ಓಪನ್ ಆಗುತ್ತೆ ಗೈಸ್. ಕಾರ್ತಿಕ್ ಅಣ್ಣ ಎಲ್ಲಿದೆಯಾ? ಕಾರ್ತಿಕ್ ಬಾಯ್ ಯಾವ ಕಡೆ ಹೋಗ್ಬೇಕು ಗೈಸ್? ನಾನು ಮತ್ತೆ ಒಳಗಡೆ ಹೋಗ್ಬೇಕು. ಇವಾಗ ತಾನೇ ಬಂದೆ ಅಲ್ಲಿಂದ. ನೆನ್ನೆ ಇರೋಣ ಒಂದು ನಿಮಿಷ. ಮಾರ್ತಳಿಗೆ ಒಂದೇ ರೋಡ್ ಹಿಡ್ಕೊಂಡು ಬೇಗ ಹೋದರೆ ಹೆಂಗೋ ರೋಡ್ ಖಾಲಿ ಇರುತ್ತೆ ಇವಾಗ ಮಧ್ಯಾಹ್ನ ಅಲ್ವಾ? ಕ್ಯಾನ್ಸಲ್ ಆದರೂ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ನಾನು ಅದು ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ರಿಚ್ಡು ಅವ್ರು ಬೇಕಾದ್ರೆ ಬೇರೆ ಇದನ್ನು ಬಿಡು. 190 ರೂಪಾಯಿ ಬಿದ್ದಿತ್ತಲ್ಲ ಅಂದ್ಕೊಂಡು ಟೀ ದಾಸರಳ್ಳಿಗೆ ಬಿದ್ದಿತ್ತು. ನೋಡಿದ್ರೆ ಅಷ್ಟೊಂದು ಇದನ್ನು ಕೊಟ್ಬಿಟ್ಟವ್ರೆ. ಒಂದು ಬಾಕ್ಸ್ ಇದ್ದರೆ ಪರವಾಗಿಲ್ಲ. ಇವ್ರೇನು ಗೂಡ್ಸ್ ಗಾಡಿ ಅಂದ್ಕೊಂಡವ್ರೆ, ಪಾರ್ಸಲ್ ಟೂಲರ್ದು ಇದನ್ನು ಮಾಡೋದಕ್ಕಿಂತ. ಏನು ಜನರು, ಏನು ಮಾಡೋಕ್ಕಾಗಲ್ಲ ಗೈಸ್. ಸಿಗ್ತೀನಿ ಗೈಸ್. ಏನಾಗಿದೆ ಅಂತ ಗೊತ್ತಿಲ್ಲ, ಎಲ್ಲ ರಾಂಗ್ ಲೊಕೇಶನ್. ಒಂದು ಕರೆಕ್ಟಾಗಿ ಲೊಕೇಶನ್ ಬರ್ತಾಯಿಲ್ಲ. ಇವಾಗ ಕಸ್ಟಮರ್ ಲೊಕೇಶನ್ ಹಾಕ್ನಂತಂದವ್ರೆ, ಅದೆಲ್ಲವ್ರು ಯಾರು ಗೊತ್ತು ಕಸ್ಟಮರ್ಸು. ತಲೆ ಕೆಟ್ಟೋಗ್ಬಿಟ್ಟೈತೆ. ಬಸ್ ಇರೋದು ಭೂರೇಶ್ವರ ನಗರ್, ಬೆಣ್ಣಿಪೇಟೆ, ಕೆಂಪಾಪುರ, ಅಗ್ರಹಾರ. ಮಾರ್ತಳಿಗೆ ಬಿದ್ದುಬಿಟ್ಟೈತೆ. ನಾನು ಇಲ್ಲೇ ಒಳಗಡೆ, ಇವಾಗ ಒಳಗಡೆ ಬಂದೆ, ಮತ್ತೆ ಮೇನ್ ರೋಡಿಗೆ ಬಂದಿದ್ದೀನಿ. ಲೊಕೇಶನ್ ಹಾಕ್ನಂತಂದವ್ರು ಎಲ್ಲ ಇದ್ದಾರೋ ಯಾರು ಗೊತ್ತು. ಬೆಣ್ಣಿಪೇಟೆ ಮೇನ್ ರೋಡು, ಭೂರೇಶ್ವರ ನಗರ ಯಾವ ಸೈಡ್ ಇದ್ದಾರೆ ಯಾರು ಗೊತ್ತು. ತಲೆ ಕೆಟ್ಟೋಗ್ಬಿಟ್ಟೈತೆ. ಇದ್ಯಾವುದೋ ಈಟೇ ನಮ್ಮಮ್ಮ ಅಲ್ಲ, ಯಾರಿಗೆ ಗೊತ್ತು ಗೈಸ್. ನೋಡೋಣ ಇರಿ ಎಲ್ಲಿ ಕಳಿಸ್ತವ್ರಂತ. ಗಾಯ್ಸ್ ಇವಾಗ ಬಣ್ಣಾರ್ಘಟ್ಟದಲ್ಲಿದ್ದೀನಿ. ಬಣ್ಣಾರ್ಘಟ್ಟಿಂದ 300 ರೂಪಾಯಿ ಚಿಲ್ಲರೆ ಯಾವುದೋ ಒಂದು ಆರ್ಡ್ರ್ ಕೊಟ್ಬಿಟ್ಟವನೆ. ಇವರು ಚೂರು ರೋಡ್ ಅದ್ರ ದಾಟಕ್ಕೆ ಬಿಡ್ರೆ ನನಗೆ ಎಲ್ಲೋ ಪಿಕಪ್ ಎಳೆದ್ಬಿಟ್ಟವನೆ. ಊಬರಲ್ಲಿ 300 ಚಿಲ್ಲರೆ ಇರೋದು. ಎಲ್ಲಿ ಡ್ರಾಪ್ ಅಂತ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಕ್ಕಂತ ಬೇಗ ಎತ್ಕೊಂಡ್ಬಿಟ್ಟ. ಮತ್ತೆ ಯಾರು ಎತ್ತಕೊಂಡ್ಬಿಟ್ರೆ ಅದಕ್ಕೆ ಊಬರ್ ಸೈಡಾಗ್ರು. ಓಹೋ ಯಜಮಾನ ಇವ್ರಿಗೆ ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್. ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲೇ ಪಿಕ್ ಮಾಡ್ತಾಯಿಲ್ಲ. ಟೆಂಪಲ್. ಹಲೋ, ಇನ್ನೂ ಕಾಲೇ ಪಿಕ್ ಮಾಡಿಲ್ವ? ಯಾರಂತ ಗೊತ್ತಿಲ್ಲ. ಒಳಗಡೆ ಅಲಾ ಇದೆ ಅಂತ ಗೊತ್ತಿಲ್ಲ, ಏನಿದೆ ಅಂತಲೂ ಗೊತ್ತಿಲ್ಲ ಗೈಸ್. ಒಳಗಡೆ ಯಾರು ಆರ್ಡ್ರ್ ಮಾಡ್ಯವ್ರೆ? ಯಪ್ಪ, ಕಾಲಾದ್ರೆ ಪಿಕ್ ಮಾಡಿರಿ. ಬಣ್ಣಾರ್ಘಟ್ಟ ಫಾರೆಸ್ಟು ಅಲ್ಲಿದ್ದೀನಿ. ಏನು ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ? ಹಲೋ, ಇನ್ನೂ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರು ಕಾಲು ಪಿಕ್ ಮಾಡ್ತಾಯಿಲ್ಲ ಗೈಸ್. ಇರಿ ನೆರಳಲ್ಲಾದ್ರೂ ನಿಂತ್ಕೊಳ್ಳೋಣ ಫಸ್ಟು ಹೋಗ್ಬಿಟ್ಟು. ಯಪ್ಪ ದೇವ್ರೆ, ಏನಾಯ್ತು ಇವ್ರಿಗೆ ಕಾಲು? ಇರಿ ಸಿಗ್ತೀನಿ ನೋಡಿ. नहीं अब ऐसा क्यों करते हो? बुला कर हमको. सॉरी किसको चाहिए? 4 किलोमीटर आया, अकाउंट पेट्रोल के फ्री में आता है, हमको 1 रुपया भी नहीं देता. क्या सॉरी? इतना सॉरी हो गया तो हो गया. नहीं, कॉल तो उठाने का ना. कॉल को उनका चल रहा था तो मैं कैसे? किसका? मेरा हस्बैंड आ नहीं, आप फिर हमारा हम भी उधर वेट किया. उधर अंदर जाकर एक राउंड मार कर आया. फिर मैं टेंपल में बैठी थी. कैंसिल करने को भी नहीं होता तो क्यों ऐसा करते हो मैडम? ಅದೇ ಓಪನ್ कीजिए. ಎಲ್ಲ ತಲೆನೋವುಗಳು. ಅಷ್ಟು ದೂರಿಂದ ಬಂದುಬಿಡೋದು, ನಾವು ಇಲ್ಲಿ ಇದನ್ನು ಮಾಡ್ಕೊಳ್ಳೋದು. ಡ್ರೈವ್ 1 ಮಿನಿಟ್. ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಇನ್ನೇನು ಮಾಡೋದು ಗೈಸ್? ನೆಕ್ಸ್ಟ್ ಟೈಮ್ ಪೆನಾಲ್ಟಿ ಪಡೆಯೋಕೆ देखो आपको. ಯಾವ ಇವೆಲ್ಲ ಅಂತೀನಿ. ಅಷ್ಟು ದೂರದಿಂದ ಬಂದುಬಿಡ್ತೀನಿ, ತಲೆ ಕೆಟ್ಟೋಗುತ್ತೆ. ಇರಿ ಗೈಸ್, ಇಲ್ಲಿಂದ ಮತ್ತೆ ಹೋಗಿ 3 ಕಿಲೋಮೀಟ್ರಿಂದ ಬಂದಿದ್ದೀನಿ ಪಿಕಪ್ಗೆ. ಏನು ಹೊಟ್ಟೆಗೆ ಅನ್ನತ್ತಿರ್ತಾರೆ ಯಾರಿಗೆ ಗೊತ್ತು ಗೈಸ್. 1 ರೂಪಾಯಿನೂ ಕೊಡೋಲ್ಲ ಇವರು ನಮಗೆ. ನೋಡಿದ್ರೆ ಏನು ಕೊಡ್ತಾನೋ ಇಲ್ಲ ಗೊತ್ತಿಲ್ಲ. 2-3 ಕಿಲೋಮೀಟ್ರಿಂದ ಬಂದುಬಿಟ್ಟೆ.
ತಲೆ ಕೆಟ್ಟೋಯ್ತು ಗೈಸ್. ಟೈಮಿಂಗ್ಸ್ ಇನ್ನೂ ಊಟ ಮಾಡಿಲ್ಲ. ಊಟ ಮಾಡ್ಬೇಕಂದ್ರೆ ನಾನು ಆ ಹೋಟೆಲ್ಗೆ ಹೋಗ್ತಾಯಿದ್ದೆ, ಬಿತ್ತಲ್ಲ ಅಂದ್ಕೊಂಡು ಏಮಂದ್ರೆ ಕಾಲು ಪಿಕ್ ಮಾಡಲ್ಲ. ಇರಿ ಅದಕ್ಕೆ ಏನಾದರೂ ಕೊಟ್ಟು ನಾನು ನೋಡ್ತೀನಿ. ಇರಿ ಗೈಸ್ ಎಷ್ಟು ರೂಪಾಯಿ ಇದು ಯಾವುದ್ಯಾವುದು ಹೋಗೋ ಕಡೆ ಊಟ ಮಾಡ್ಕೊತೀನಿ ನಾನು ಫಸ್ಟು ಮನೋದು ಹೋಗ್ತೀನಿ. ಅದೇ ಯಾವುದೋ ಮಯೂರ್ ಹೋಟೆಲ್ ನೋಡಿದ್ದೀನಿ ಆವಾಗಲೇ. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ. ಏನು ಬಣ್ಣಾರ್ಘಟ್ಟಕ್ಕೆ ಇಷ್ಟೊಂದು ಜನ ಬಂದುಬಿಡ್ತಾವ್ರ ಅಂಥದ್ದು ಏನೈತೆ ನನಗಂತೂ ಏನು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಿನ ಕಮೆಂಟ್ ಹಾಕ್ರಿ, ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ ಇವಾಗ ಇದ್ರ ಹತ್ರ ಇದ್ದೀನಿ ನೋಡಿ, ಎಲ್ಲ ಕಡೆ ಅದೇದು ಹಕ್ಕಿ ಪಕ್ಕಿ ಜನಾಂಗದವ್ರದ್ದು ಕೂದಲಿಂದು ಎಲ್ಲ ಇಲ್ಲೇ ಇದ್ದಾವ. ನಾನು ಅಂದ್ಕೊಂಡೆ ಮೈಸೂರು ಕಡೆ ಸಿಗುತ್ತೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಬಣ್ಣಾರ್ಘಟ್ಟದಲ್ಲಿ ಐತೆ. ಎಲ್ಲ ಕಡೆ ಅವೇ ಬ್ಯಾನರ್ಗಳು, ಎಣ್ಣೆದು ಯಾವುದು ತಲೆಗೆ ಹಚ್ಕೊಳ್ಳೋ ಎಣ್ಣೆದು. ಇಷ್ಟು ಕೂದಲು ಬರ್ತವೆ, ಅಷ್ಟು ಉದ್ದು ಕೂದಲು ಬರ್ತವೆ ಅಂತ ಹೇಳ್ತಾರಲ್ಲ, ಅದು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೂ ನಾನಂತರೂ ಒಂದು ಸರಿ ಟ್ರೈ ಮಾಡಿಲ್ಲ. ನೀವು ಯಾವ ಥರ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಹಾಕ್ರಿ. ತುಂಬ ಜನ ಪ್ರಮೋಷನ್ ಮಾಡಿಬಿಟ್ಟಿದ್ರು ಇವರು ಎಣ್ಣೆದದು. ಪರವಾಗಿಲ್ಲ ಬರ್ರಿ, ಅವ್ರವ್ರ ಇಷ್ಟ, ಅವ್ರವ್ರ ಲೈಫು, ಅವ್ರವ್ರ ಕೂದಲು, ಅವ್ರವ್ರ ಹೇರು. ಗೈದು ಇದು ಟೈಗರ್ ಏರ್ ರೆಸ್ಟೋರೆಂಟ್ ಇದೆಯಲ್ಲ, ಇಲ್ಲಿದೆ ನೋಡಿ. ಇವಾಗ ಬಣ್ಣಾರ್ಘಟ್ಟೆಯಿಂದ ಯಾವುದೂ ಬೀಳ್ತಾ ಇಲ್ಲ. ಇವಾಗ ನೋಡಿದೆ ಏನು ಸಖತ್ತಾಗಿ ಕಟ್ಬಿಟ್ಟಾರೆ ನೋಡಿ ಗೈಸ್. ಹತ್ತೋದು ಇಳೋದು ರೆಸ್ಟೋರೆಂಟು ವಿಮಾನದಲ್ಲಿ. ಎಷ್ಟೋ ಕೋಟಿ ನಮ್ಮ ಜಿಜೆ ಕನ್ನಡ ಅವರು ಇದನ್ನು ಮಾಡಿದರು. ಸಖತ್ತಾಗೈತೆ, ಪರವಾಗಿಲ್ಲ. ಕೆಳಗಡೆ ಕುತ್ಕೊಳ್ಳೋಕ್ಕೂ ಮಾಡೋರೆ, ಫ್ಲೈಟಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ. ಆದ್ರೇನು ಮಾಡೋದು, ಹಾರಾಡೋಕ್ಕೆ ಆಗಲ್ಲ. ಅದರಿಂದ ಅದೇ ಬೇಜಾರು. ನೋಡೋಣ, ನಮ್ಮ ಅದೃಷ್ಟ ಹಾರಾಡೋ ವಿಮಾನದಲ್ಲಿ ಊಟ ಒಂದು ಸರಿ ಮಾಡೋಣ. ಯಾರು ಅಂತ ಗೊತ್ತಿಲ್ಲ, ಬಿಡದಿಗೊಂದು ಬಿದ್ದುಬಿಟ್ಟೈತೆ ಗೈತೆ ಇಲ್ಲಿಂದ. ಎಲ್ಲವರ ಕಸ್ಟಮರು ಕಾಲ್ ಮಾಡಿಬಿಡೋಣ ಇರಿ ಗೈಸ್. ಯಾರಂತ ಗೊತ್ತಿಲ್ಲವಲ್ಲ. ಮೇಡಮ್ ನಿಮ್ದಾ ರ್ಯಾಪಿಡೋ ಬುಕ್ ಮಾಡಿದ್ರಾ? ರ್ಯಾಪಿಡೋ ಬುಕ್ ಮಾಡಿದ್ರಾ? ಹ್ಞೂ. ಸ್ಕೂಟಿ ಇಲ್ಲಾಂದರೆ ಬೈಕಿಗೆ ಬಂದುಬಿಡುತ್ತೆ ಮೇಡಮ್. ಹಾಂ ಸ್ಕೂಟ್ 8394 ಕರೆಕ್ಟ್ ಇದೆಯಲ್ಲ? ರಾಂಗ್ ಎದ್ದಿದ್ರೆ ಹತ್ತಲ್ವಾ? ಹಾಂ, ಕನ್ನಡ ಬರಲ್ವಾ? हिंदी नहीं, रॉन्ग है तो नहीं बैठते क्या बोल रहा हूँ. ओके OTP बताओ. 48 ಹಾಂ 33 ಬನ್ನಿಗೆ. ಇದು ಇಲ್ಲಿಂದ ಸೌತ್ ಬಿಡದಿಗೆ ಹೋಗೋಣ. ಎಲ್ಲಪ್ಪ ಇದು ಕಟ್ನೂರು, ಕುಂಬಳಗೂಡು. ಅಯ್ಯಪ್ಪ, ಆವಾಗಲೇ ಬಣ್ಣಾರ್ಘಟ್ಟ ಈ ಕಡೆ ಹೋಗಿದ್ದೆ. ಇವಾಗ ಬಣ್ಣಾರ್ಘಟ್ಟ ಆ ರೋಡಿಗೆ ಹೋಗ್ಬೇಕು ಗೈಸ್. ಇರಿ ಸಿಗ್ತೀನಿ ಗೈಸ್. ಇವಾಗ ಕನಕಪುರ ರೋಡಲ್ಲಿದ್ದೀನಿ. ಆಲ್ಮೋಸ್ಟ್ 1200 ಪ್ಲಸ್ಸು ಹೊಲದಲ್ಲಿ ಎಲ್ಲ ಸೇರಿಬಿಟ್ಟು 1,500 ರೂಪಾಯಿ ಆಗಿರ್ಬೇಕು ಅನ್ಕೊಡ್ತಾ ಇದ್ದೀನಿ. ಇರಿ 1200 ಚಿಲ್ಲರೆ. ಇದರಲ್ಲಿ ಎಷ್ಟಾಗಿದೆ? ಇದರಲ್ಲಿ 260, ಹೊಲದಲ್ಲಿ 50 ಅನ್ಕೊಳ್ಳಿ. 1,500 ರೂಪಾಯಿ ಆಗಿದೆ. ಟೈಮಿಂಗ್ಸ್ ನೋಡಿದ್ರೆ 4:46 ಗಂಟೆ ಆಯಿತು. ಇನ್ನು ಇಲ್ಲಿಂದ 4 ಆ್ಯಪ್ ಓಪನ್ ಮಾಡಿದ್ದೀನಿ. ಇಲ್ಲಿಂದ ದೇವ್ರೆ ಒಂದು ಎಲ್ಲಂಗ ಕೊಟ್ಬಿಡೋ ದೇವ್ರೆ, ಮನೆಗೆ ಹೋಗ್ಬಿಡ್ತೀನಿ ಈಗ. ಇದು ಕನಕಪುರ ರೋಡಲ್ಲಿದ್ದೀನಿ. ಕನಕಪುರ ಅಂದರೆ ಇನ್ನೂ ತುಂಬ ಮುಂದಿರೋದು. ನೋಡೋಣ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಇದೇನಾ ಐಟಮು? ಅಮೌಂಟು ಅವ್ರು ಕೊಡ್ತಾರಾ? ಬನ್ನಿ ಗೈಸ್, ಇದು ಪಾರ್ಸಲ್ ಬಿದ್ದುಬಿಟ್ಟೈತೆ ಊಬರಲ್ಲಿ. ಎಷ್ಟು ಕಿಲೋಮೀಟ್ರ್ ಅಂತ ನೋಡೋಣ ಇರಿ. ಇದನ್ನು ಹೆಲ್ಮೆಟು ಬ್ಯಾಗಲ್ಲಿ ಇಟ್ಬಿಡ. 34 ಕಿಲೋಮೀಟ್ರ್ ಇದೆ ಗೈಸ್. ಎಲ್ಲಪ್ಪ ಅಂದರೆ HBR ಲೇಔಟು ಹೆಣ್ಣೂರಿಗೆ ಬಿದ್ದುಬಿಟ್ಟೈತೆ ಗೈಸ್. ಹೆಣ್ಣೂರಿಗೆ ಹೋಗೋಣ ಇವಾಗ. ತಣಿಸಂದ್ರ ರೋಡಲ್ಲಿ ಬಿದ್ದಿರೋದು 34 ಕಿಲೋಮೀಟ್ರು. ಇಲ್ಲಿಂದ ಒಂದೇ ಸೈಡ್ ರೋಡ್ ಹಿಡ್ಕೊಂಡು ಹೋಗ್ತಾ ಇರೋದೆ. ಸಿಗ್ತೀನಿ ಗೈಸ್ ಮತ್ತೆ. ಇರಿ, ಇದು ಯಾವುದು 2 ಲೊಕೇಶನ್ ತೋರಿಸ್ತಾನೆ. 27 ಕಿಲೋಮೀಟ್ರಿಂದ ಹೋಗೋಣ. ಯಾರು ದೂರ 34 ಕಿಲೋಮೀಟ್ರಿಂದ ಹೋಗ್ತಾರೆ. ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಈ ಲೈನ್ಸ್ ನೋಡಿಬಿಟ್ಟು ಏನು ಸಖತ್ತಾಗಿ ಬರ್ದವನಂದರೆ, ನನ್ನನ್ನು ಪ್ರೀತಿಸಿದವಳಿಗೆ ಮೊದಲೇ ಹೇಳಿದ್ದೆ ನನ್ನ ಹೃದಯ ಹರಿದಿದೆ ಎಂದು, ಆದರೆ ಅವಳು ಕೂಡ ಕತ್ತರಿ ಎಣ್ಣೆ ತಂದಿದ್ದಳು, ಸೂಜಿದಾರ ತರಲು ಮರೆತಿದ್ದಳು. ಏನು ಲೈನ್ಸ್ ಬರ್ದವನಂದರೆ, ಒಂದು ಸಡನ್ನಾಗಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರಬೇಕು, ಆ ಥರ ಲೈನ್ಸ್ ಬರೆದ್ಬಿಟ್ಟಾನೆ ಬಾಸು. ಗ್ರೇಟ್ ಆಟೋ ಡ್ರೈವರ್ಸ್ ಗೈಸ್. ಇದ್ರದ್ದು ಒಂದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಇದ್ರ ಎದಕ್ಕೋ ಡ್ರಾಪ್ ಅಪ್ಕ ಎಷ್ಟು ರೂಪಾಯಿ ಆಯಿತು? 205, 205. हाँ इधर ही आपका ड्रॉप लोकेशन. कैश है ऑनलाइन? हेलमेट दे दो. हेलमेट ಯಾವುದು?
नाम क्या है? कैश या फ़ोन पे ಅದೇ ಅದು ಕೊಡ್ತೀರಾ भाई कैश दे दो जल्दी मेरा और एक ऑर्डर है जाने का है भाई ओ सॉरी ಇವನೇನೋ ಎಷ್ಟೊತ್ತು ಮಾಡ್ತಾನಪ್ಪ ಕ್ಯಾಶ್ ಕೊಡೋಕ್ಕೆ ಕ್ಯಾಶ್ ಅಂತ ಹೇಳ್ತಾನೆ हेलो अले बारे आ बारे बोलो ठीक है ದೇವ್ರೆ ಅರ್ಧ ಗಂಟೆ ಮಾಡ್ತಾರಪ್ಪ ಕೊಡೋಕ್ಕೆ कितना 205 चेन्नई है भाई एस आर जे कनेडिगा भाई चेंज नहीं है मेरे पास 1 रुपये नहीं है भाई फ़ोन पे कर दो फोन पे नहीं है भाई ऐसा अभी कैश है देखो किसके पास कैश रहता है देखो 100 रुपये है देखो कितना है देखो आपके इधर क्या दुकान नहीं है इधर मार्केट है इधर दुकान वगैरह नहीं रहता कितना है देखो चेंज आपके पास ओ काउंट करो ना ಯಾವ ಇವೆಲ್ಲ ಸಿಗ್ನೇರಿ ಗೈಸ್ ಸರ್ 254 ಸರ್ ಏನು ಎಷ್ಟೊಂದು ಕಮ್ಮಿ ತೋರಿಸ್ತಾ 354 ಏನು ತೋರಿಸ್ತಾಯಿತ್ತು ಗೈಸ್ ತೊಗೊಳ್ಳಿ ಒಂದು ಸೆಕೆಂಡ್ ಸ್ಕ್ಯಾನ್ ಮಾಡಿ 254 ಆಯಿತು ಈಗ ಇದು ಇದರಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದೆ ನೋಡೋಣ ಆಗಿದೆ ಓಕೆ ವೆಲ್ಕಮ್ ಈಗ ಇದು ಹ್ಞೂ ಆಯಿತು ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡಿ 354 ರೂಪಾಯಿ ಅಂತ ಲಾಸ್ಟ್ ಟ್ರಿಪ್ ತೋರಿಸಿದ್ದ ಹತ್ತತ್ರ ವ್ಯಾಲೆಟ್ಗಾದ್ರೂ ಹಾಕೋಣ ಇರಿ ವ್ಯಾಲೆಟ್ಗಾದ್ರೂ ಹಾಕೋಣ ಎಷ್ಟು ಹಾಕೋಣ ನೋಡೋಣ ವ್ಯಾಲೆಟ್ 182ನಾ ಎಲ್ಲೈತಪ್ಪ ಇದು ಹಾಂ 182 ಕ್ಯಾಶ್ ಆ್ಯಂಡ್ ಮೋರು ವಾಲೆಟಲ್ಲಿ 182 ರುಪೀಸ್ ಇದೆ ಟೋಟಲು ಹೋ ಪರವಾಗಿಲ್ಲ ಇರಲಿ ವ್ಯಾಲೆಟಲ್ಲೇ ಏನಾಗಲ್ಲ ಆಲ್ಮೋಸ್ಟು ಇದು ಸೇರಿ 200 ಪ್ಲಸ್ 280 ಪ್ಲಸ್ ಇದೊಂದು ಆಲ್ಮೋಸ್ಟು 500 ರುಪೀಸ್ ಆರ್ಡ್ರ್ ತೊಗೊಂಡ್ಬಿಟ್ಟು ಬಂದಿದ್ದೀನಿ ಆಲ್ಮೋಸ್ಟು 35 ಕಿಲೋಮೀಟ್ರಲ್ಲಿ ಪಿಕಪ್ಪು ಡ್ರಾಪು ಸೇರಿಸಿ ಎಲ್ಲ ಇವಾಗ ಮತ್ತೆ ಇಲ್ಲಿಂದ ವಿದ್ಯಾರಣ್ಯಪುರಂ ಕಡೆ ಹೋಗ್ತೀನಿ ಗೈಸ್ ಯಾವುದೋ 202 ರೂಪಾಯಿನ ಬೇಡ ಇದು ಆ ಕಡೆ ಹೋಗಲ್ಲ ಇವಾಗ ನಾವು ನಮ್ಮ ಏರಿಯಾ ಕಡೆ ಹೋಗೋಣ ಹೆಂಗೋ 800ರಲ್ಲಿದ್ದೀವಿ ಹತ್ರನೇ ಇಲ್ಲಿಂದ ಜಕ್ಕೂರಿಂದ ಸಾಕರ್ನಗರದಿಂದ ದೊಡ್ಡ ಬೊಮ್ಮಸಂದ್ರ ಗೈಸ್ ಸಿಗ್ತೀನಿ ಲಾಸ್ಟಲ್ಲಿ ಎಷ್ಟು ಅರ್ನಿಂಗ್ಸ್ ಆಯ್ತು ಅಂತ ಹೇಳ್ತೀನಿ ಗೈಸ್ ಲಾಸ್ಟ್ ಡ್ರಾಪ್ ಕೊಡೋಕೆ ಬಂದಿದ್ದೀನಿ ಎಷ್ಟಪ್ಪ ಅಂದರೆ ಇದಕ್ಕೆ ಎಷ್ಟು ಕೊಟ್ಟಿದ್ದ 104 104 ಒಂದು ನಿಮಿಷ ನೋಡಿ 104 ಕಲೆಕ್ಟು ಇವಾಗೆಲ್ಲ ಡ್ಯೂಟಿಗಳು ಆಫ್ ಮಾಡಿಬಿಟ್ಟು ಮನೆಯಾಗ ಹೋಗೋಣ ಗೈದು ಅರ್ನಿಂಗ್ಸ್ ಎಷ್ಟು ಟೈಪ್ ಆಯ್ತು ಅಂದರೆ ನೋಡ್ತೀನಿ ರೀ ತೋರಿಸ್ತೀನಿ ಆಗಿದ್ದೇನೆ ಓಕೆ ಅಣ್ಣ ಥ್ಯಾಂಕ್ಸ್ ರ್ಯಾಪಿಡೋದಲ್ಲಿ 1634 ಕ್ಯಾಲ್ಕುಲೇಟ್ ಮಾಡಿಬಿಡೋಣ 1634 ಪ್ಲಸ್ಸು ಮತ್ತು ಓಲಾದಲ್ಲಿ ಎಷ್ಟಪ್ಪ ಅಂದರೆ ಓಪನ್ ಆಗೋ ದೇವ್ರೆ ಓಲಾದಲ್ಲಿ 262 ಪ್ಲಸ್ಸು ಊಬರಲ್ಲಿ ಬಂದುಬಿಟ್ಟು ಅರ್ನಿಂಗ್ಸು ಇರಿ 483 483 ಅಂದರೆ ಅದು ಇದರಲ್ಲೆಲ್ಲ ಸೇರಿಸ್ಬಿಟ್ಟು ಬಂದಿದೆಯಲ್ಲ ಇದು ವ್ಯಾಲೆಟಲ್ಲೂ ಇದೆ ಮಿಕ್ಕಿರೋ ದುಡ್ಡು ಅದು ಮಿಕ್ಕಿರೋ ಟೋಟಲ್ ದುಡ್ಡು ತೋರಿಸ್ಬಿಡುತ್ತೆ ಇವತ್ತಿನ 483 ರೂಪಾಯಿ ಹೊಡೆದಿದ್ದೀನಿ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 2379 ಹೊಡೆದಿದ್ದೀನಿ ಗೈಸು ಪರವಾಗಿಲ್ಲ ಟೈಮಿಂಗ್ಸು 7:48 ಬೆಳಗ್ಗೆ 7 ಗಂಟೆಗೆ ಡ್ಯೂಟಿ ಲಾಗಿನ್ ಆಗಿದ್ದೆ ಆಲ್ಮೋಸ್ಟು 12 ಅವರ್ 48 ನಿಮಿಷ ನೋಡಿ ಗೈಸ್ ಡ್ಯೂಟಿ ಆಫ್ ಮಾಡಿದ್ದೀನಿ ಎಷ್ಟು 2300 ಎಲ್ಲೆಲ್ಲೋ ಸುತ್ತಾಡಿದೆ ಎಲ್ಲೆಲ್ಲೋ ಹೋದೆ ಎಲ್ಲೆಲ್ಲೋ ಬಂದೆ ಇದಕ್ಕೆ ವ್ಯಾಲೆಂಟ್ಸ್ ಡೇಗೆ ಪ್ರೇಮಿಗಳ ದಿನಾಚರಣೆಗೆ ಯಾರ್ಯಾರು ಹುಡುಗಿರನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದೆ ಬಣ್ಣಾರ್ಘಟ್ಟಾಗಿ ಹೋದೆ ಇದು ಲಾಸ್ಟ್ ಡ್ರಾಪ್ ಏನಿದೆಯಲ್ಲ ಕಸ್ಟಮರ್ನು ಓಯೋ ರೂಮಿಂದ ತೊಗೊಂಬಂದಿದ್ದೀನಿ ಗೈಸ್ ಲಾಸ್ಟ್ ಕಸ್ಟಮರ್ನ ಓಯೋ ರೂಮ್ ಹತ್ರ ನಿಂತ್ಕೊಂಡಿದ್ದ ಓಯೋ ರೂಮ್ ಇದೆ ಸರ್ ಅಂತ ಹೇಳ್ಬಿಟ್ಟೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಬನ್ನಿ ಸರ್ ಅಂತಂದಿದ್ದ ಅವನು ಇಲ್ಲಿ ಯಾವುದೋ ಆರ್ ಕೆ ಹೆಗಡೆ ನಗರ ಆ ಸೈಡು ಹೆಣ್ಣೂರು ರೋಡ್ ಹತ್ರ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದೆ ಇದು ನಮ್ಮ ಏರಿಯಾಕ್ಕೆ ಇವಾಗ ಮನೆಗೆ ಹೋಗ್ಬಿಡೋಣ ಗೈಸ್
ಮತ್ತು ನೀವು ಎಷ್ಟು ಹೊಡೆದಿದ್ದೀರಾ ಸ್ವಿಗ್ಗಿ ಝೊಮ್ಯಾಟೊ ಓಲಾ ರ್ಯಾಪಿಡೋ ಪೋರ್ಟರಲ್ಲಿ ಅಂತ ಕಮೆಂಟ್ ಬಾಕ್ಸಿನ ಕಮೆಂಟ್ ಮಾಡಿರಿ. ನಿಮ್ಮದೇ ಇರೋದು ಕಮೆಂಟ್ ಬಾಕ್ಸು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತಿಗೆ ಪ್ರೇಮಿಗಳ ದಿನಾಚರಣೆ ಮುಕ್ತಾಯ. ನಾಳೆಯಿಂದ ಸಿಂಗಲ್ಸ್ ಡೇಗಳ ಕೆಲಸ ಮಾಡೋಣ.